So next question 11. Pattern is coded as NRETTAP. Then mention is coded as what? Okay na? So pattern ಅನ್ನೋದು PATTER. Pattern ಅನ್ನೋದು coded was what? NRETTAP ಅಲ್ವಾ? ಈಸಿಯಾಗಿ ಆನ್ಸರ್ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ಮೆನ್ಷನ್ ವಾಸ್ ವಾಟ್ ಅಲ್ವಾ? ಸೊ ಫಸ್ಟ್ ನೇ ಏನ್ ಕೋಡೆಡ್ ಅವ್ರು ಏನ್ ಕೋಡೆಡ್ ಮಾಡಿದ್ದಾರೆ ನೋಡಿ, ಪ್ಯಾಟ್ರನ್ PATTERN ಅಂತ ಬರ್ತಿದ್ದಾರೆ. ಇದನ್ನ ಫಾರ್ವರ್ಡ್ ಸೀಕ್ವೆನ್ಸ್ ಅಲ್ಲಿ ಬರ್ದಿದ್ದಾರೆ, ಇದನ್ನ ಬ್ಯಾಕ್ವರ್ಡ್ ಸೀಕ್ವೆನ್ಸ್ ಅಲ್ಲಿ ಬರ್ದಿದ್ದಾರೆ ಅಷ್ಟೇ. ಸೊ ಈ ಲೆಟರ್ ನ ಉಲ್ಟಾ ಬರ್ದಿದ್ದಾರೆ, ಪ್ರೀವಿಯಸ್ ಕ್ವಶನ್ ತರನೇ ಸೇಮ್. ಸೊ ಮೆನ್ಷನ್ ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? NOITNEM ಆಗುತ್ತೆ. ಸೊ ಆಪ್ಷನ್ NTNEME. So option B is the right answer. So next question, 12th question. Lame. Lame is coded as ODPH ಆದ್ರೆ then male is coded as what? ಅಂದ್ರೆ lame ಅನ್ನೋದು LAME. lame was coded was ODPH ಆದ್ರೆ ಸೊ ಮೇಲ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗುತ್ತೆ ಅನ್ನೋದು ನೋಡೋಣ. ಈಗ ಟ್ರಿಕ್ ಯೂಸ್ ಮಾಡೋಣ, ಅಂದ್ರೆ ಎಲ್ಲಾ ರೀತಿಯಿಂದನೂ ಯೂಸ್ ಮಾಡೋಣ, ಎಲ್ಲಾ ರೀತಿಯಿಂದನೂ ಯೋಚನೆ ಮಾಡೋಣ. ಲೇಮ್ ಅನ್ನೋದನ್ನ ಉಲ್ಟಾ ಮಾಡಿ EM ಅಂತ ಆಗುತ್ತೆ. ಸೊ ಇ ಇಂದ ಸ್ಟಾರ್ಟ್ ಆಗಿಲ್ಲ, ಸೊ ಅದು ರಾಂಗ್. ಎಲ್ ಆದ್ಮೇಲೆ O ಇದೆ, ಎ ಆದ್ಮೇಲೆ ಡಿ ಇದೆ. ಅಂದ್ರೆ ಎಲ್ ಆದ್ಮೇಲೆ O ಇದೆ ಅಂತ ಅಂದ್ರೆ ಎಲ್ ಟೂ ಲೆಟರ್, ಎಲ್ ಒನ್ ಲೆಟರ್ LMN, ಟೂ ಲೆಟರ್ ಆದ್ಮೇಲೆ O. ಎ ಬಿ ಸಿ ಟೂ ಲೆಟರ್ ಆದ್ಮೇಲೆ ಡಿ ಅಂದ್ರೆ ಎಂ ಅಂಡ್ O ಅಂದ್ರೆ 2 2 2 2 ಪ್ಲಸ್ 2 2 2 2 ನೋಡಿ, ಪ್ಲಸ್ ಟು ನಾನು ಹೇಳಿದೀನಿ. ಫಾರ್ವರ್ಡ್ ಆದ್ರೆ +2, ಬ್ಯಾಕ್ವರ್ಡ್ ಆದ್ರೆ -2. ಓಕೆನಾ? ಎಲ್ಲಾದ್ಮೇಲೆ LMNO, ಟೂ ಲೆಟರ್ ಬಿಟ್ಟು ಇದು ಫಾರ್ವರ್ಡ್ ಅಲ್ವಾ, ಸೊ ಟೂ ಲೆಟರ್ ಬಿಟ್ಟು O ಇದೆ. ಸೊ +2 +2 +2 +2 ಮಾಡ್ತಾ ಹೋದ್ರೆ ಸಿಗ್ತಾ ಹೋಗುತ್ತೆ. ಸೊ ಎಂ ಆದ್ಮೇಲೆ +2 ಮಾಡಿದ್ರೆ ಎಷ್ಟು? MNOP. +2 ಮಾಡಿದ್ರೆ P. A +2 A B C D, ಟೂ ಲೆಟರ್ ನ ಬಿಟ್ಟು D ಇದೆ, D. L +2 ಆದ್ರೆ LMNO. E +2 ಅಂತ ಅಂದ್ರೆ EFGH. So PDOH is the right answer. So option C is the right answer. So +2 +2 +2 ಮಾಡಿದ್ದಾರೆ ಅಷ್ಟೇ, ಫಾರ್ವರ್ಡ್ ಮಾಡಿದ್ದಾರೆ. ಫಾರ್ವರ್ಡ್ ಅಂತ ಹೇಳಿದ್ರೆ ನಾನು ಹೇಳಿದೀನಿ +2, ಬ್ಯಾಕ್ವರ್ಡ್ ಆದ್ರೆ -2 +2 ನ ಆಡ್ ಅಪ್ ಮಾಡ್ಕೊಂಡು ಹೋಗಿದ್ರೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟರ್ ಇಸ್ ಕೋಡೆಡ್ ಆಸ್ YCVGT, ದೆನ್ HKTG ಇಸ್ ಕೋಡೆಡ್ ಆಸ್ ವಾಟ್? ಅಂದ್ರೆ ವಾಟರ್ ಅನ್ನೋದಕ್ಕೆ ಏನ್ ಕೋಡೆಡ್ ಆಗಿದೆ? YCVGT. ಸೊ HKTG ಗೆ ಕೋಡೆಡ್ ವಾಸ್ ವಾಟ್ ಅಲ್ವಾ? ಸೊ W ಅಂತ ಅಂದ್ರೆ W ಆದ್ಮೇಲೆ X ಬರುತ್ತೆ, X ಆದ್ಮೇಲೆ Y ಬರುತ್ತೆ. ಅಂದ್ರೆ ಒಂದ್ ಲೆಟರ್ ಬಿಟ್ಟು ನೆಕ್ಸ್ಟ್ ಲೆಟರ್. A ಆದ್ಮೇಲೆ B ಬರುತ್ತೆ, B ಆದ್ಮೇಲೆ C ಬರುತ್ತೆ, T ಆದ್ಮೇಲೆ U ಬರುತ್ತೆ, U ಆದ್ಮೇಲೆ V ಬರುತ್ತೆ, E ಆದ್ಮೇಲೆ F ಬರುತ್ತೆ, F ಆದ್ಮೇಲೆ G. ಅಂದ್ರೆ ಫಾರ್ವರ್ಡ್ ಸೇಮ್ ಆಸ್ ಇಟ್ ಈಸ್, +1 +1 ಮೀನ್ಸ್ X ಆದ್ಮೇಲೆ ಒಂದ್ ಲೆಟರ್ ಬಿಟ್ಟು Y ಆ ತರ ಮಾಡಿದ್ದಾರೆ. ಅಂದ್ರೆ H ಆದ್ಮೇಲೆ G, G ಆದ್ಮೇಲೆ ಏನ್ ಲೆಟರ್ ಇದೆ ಅದನ್ನ ಬರೀಬೇಕಿರೋದು. GHIJ. ಸೊ J ಅಂದ್ರೆ ಒಂದ್ ಲೆಟರ್ ಬಿಟ್ಟು ಬರೀಬೇಕಿರೋದು. ಇಲ್ಲಿ ಈಗ W ಆದ್ಮೇಲೆ X ಇರೋದು, X ಆದ್ಮೇಲೆ Y, ಒಂದ್ ಲೆಟರ್ ಬಿಟ್ಟು Y, A ಆದ್ಮೇಲೆ B, B ಆದ್ಮೇಲೆ C, C ಇದೆ ಕೋಡೆಡ್, T ಆದ್ಮೇಲೆ U ಆದ್ಮೇಲೆ B, E ಆದ್ಮೇಲೆ F, F ಆದ್ಮೇಲೆ G, R ಆದ್ಮೇಲೆ S, S ಆದ್ಮೇಲೆ T. ಸೊ ಈ ತರ ಬರ್ದಿದೆ. ಅರ್ಥ ಆಯ್ತಾ? ಸೊ X, W ಆದ್ಮೇಲೆ X, X ಆದ್ಮೇಲೆ Y, A ಆದ್ಮೇಲೆ B, B ಆದ್ಮೇಲೆ C, T ಆದ್ಮೇಲೆ U, U ಆದ್ಮೇಲೆ B, E ಆದ್ಮೇಲೆ F, F ಆದ್ಮೇಲೆ G,
ಆರ್ ಆದ್ಮೇಲೆ ಎಸ್, ಎಸ್ ಆದ್ಮೇಲೆ ಟಿ. ಅದನ್ನ ಇಲ್ಲೂ ಅಪ್ಲೈ ಮಾಡೋಣ. ಎಚ್ ಆದ್ಮೇಲೆ ಏನು ಐ, ಐ ಆದ್ಮೇಲೆ ಜೆ, ಕೆ ಆದ್ಮೇಲೆ ಏನು ಎಲ್, ಎಲ್ ಆದ್ಮೇಲೆ ಎಂ, ಟಿ ಆದ್ಮೇಲೆ ಯು, ಯು ಆದ್ಮೇಲೆ ವಿ, ಜಿ ಆದ್ಮೇಲೆ ಎಚ್, ಎಚ್ ಆದ್ಮೇಲೆ ಐ. ಸೊ ಜೆ ಎಂ ವಿ ಎಚ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಬ್ಲಡ್ ಇಸ್ ಕೋಡೆಡ್ ಆಸ್ EIRLG ಆದ್ರೆ then ಪೀರಿಯಾಡ್ ಇಸ್ ಕೋಡೆಡ್ ಆಸ್ ವಾಟ್? ಅಂದ್ರೆ ಬ್ಲಡ್ ಅನ್ನೋದಕ್ಕೆ ಏನ್ ಕೋಡೆಡ್ ಆಗಿದೆ? EIRLG ಅಂದ್ರೆ ಪೀರಿಯಾಡ್ ಈಸ್ ಕೋಡೆಡ್ ವಾಸ್ ವಾಟ್? ಪೀರಿಯಾಡ್ ಗೆ ಏನ್ ಕೋಡೆಡ್ ಆಗುತ್ತೆ ಅಂತ ನೋಡೋಣ. ಸೊ ಇ ಆದ್ಮೇಲೆ ಎಫ್, ಬಿ ಆದ್ಮೇಲೆ ಇನೇ ಅಲ್ವಾ ಬರೋದು. ಸೊ ಇದು ಫಾರ್ವರ್ಡ್ ಅಲ್ಲಿ ಇದೆ. ಫಾರ್ವರ್ಡ್ ಅಲ್ಲಿ ಇದೆ ಅಂದ್ಮೇಲೆ +2 ಮೀನ್ಸ್ ಬಿ ಎ ಬಿ ಸಿ, ಬಿ ಸಿ ಡಿ ಆದ್ಮೇಲೆ ಇ ಬರುತ್ತೆ ಅಲ್ವಾ? ಅಂದ್ರೆ +2 ಆದ್ಮೇಲೆ ಇ. ನೆಕ್ಸ್ಟ್ ಎಲ್, ಎಲ್ ಆದ್ಮೇಲೆ ಐ ಬರಲ್ಲ, ಐ ಆದ್ಮೇಲೆ ಎಲ್ ಬರುತ್ತೆ. ಇದು ಫಾರ್ವರ್ಡ್ +2 ಓಕೆನಾ. ಐ -2 ಮಾಡಿದ್ರೆ ಬ್ಯಾಕ್ವರ್ಡ್ ಅಲ್ವಾ, ಅದಕ್ಕೆ ಬ್ಯಾಕ್ವರ್ಡ್ ಅಲ್ವಾ, ಅದಕ್ಕೆ -2. ಓ ಆದ್ಮೇಲೆ ಆರ್ ಬರುತ್ತೆ, ಅಂದ್ರೆ ಓ ಪಿ ಕ್ಯೂ +2, ಪಿ ಕ್ಯೂ ಆದ್ಮೇಲೆ ಬರುತ್ತೆ, ಫಾರ್ವರ್ಡ್ ಆಗಿದೆ. ಓ ಆದ್ಮೇಲೆ ಎಲ್ ಮೀನ್ಸ್ ಪ್ರೀವಿಯಸ್, ಅಂದ್ರೆ ಬ್ಯಾಕ್ವರ್ಡ್ ಆಗುತ್ತೆ, ಹಾಗಿದ್ರೆ -2. ಓ ಡಿ ಆದ್ಮೇಲೆ ಜಿ ಅಂದ್ರೆ ಫಾರ್ವರ್ಡ್ +2 ಓಕೆನಾ. ಅಂದ್ರೆ ಇದು ಆಲ್ಟರ್ನೇಟಿಂಗ್ ಸೀರೀಸ್ +2 -2 +2 -2 +2. ಸೊ ಅದನ್ನೇ ಇಲ್ಲೂ ಅಪ್ಲೈ ಮಾಡೋಣ. ಪಿ ಆದ್ಮೇಲೆ +2 ಮಾಡ್ಬೇಕು ನಾವೀಗ, +2 ಮಾಡ್ಬೇಕೀಗ. +2 ಮೀನ್ಸ್ ಪಿ ಆದ್ಮೇಲೆ ಕ್ಯೂ, ಕ್ಯೂ ಆದ್ಮೇಲೆ ಆರ್, ಆರ್ ಆದ್ಮೇಲೆ ಎಸ್. +2 ಅಂತಂದ್ರೆ ಎಸ್ ಏನ್ ಬರುತ್ತೆ? ಎಸ್ ಅಂದ್ರೆ ಪಿ ಕ್ಯೂ ಆರ್ ಎಸ್, ಮಿಡಲ್ 2 ಪಾಯಿಂಟ್ ಬಿಟ್ಟು ಎಸ್. ಇ ಆದ್ಮೇಲೆ ಸೊ ಇಲ್ಲಿ ಬ್ಯಾಕ್ವರ್ಡ್ ಆಗಿದೆ, ಅಂದ್ರೆ ಮೀನ್ಸ್ -2 ಮಾಡ್ಬೇಕು. -2 ಮೀನ್ಸ್ ಇ ಬ್ಯಾಕ್ವರ್ಡ್, ಬಿ ಸಿ ಬಿ ಅಂದ್ರೆ ಬಿ ಬ್ಯಾಕ್ವರ್ಡ್, ಅಂದ್ರೆ -2 ಮಾಡಿದ್ರೆ ಬಿ ಬರುತ್ತೆ ಓಕೆನಾ. ಇದು ಫಾರ್ವರ್ಡ್ +2 ಮಾಡ್ಬೇಕು. ಆರ್ ಎಸ್ ಟಿ ಯು, ಯು ಇಸ್ ದ +2. ಐ ಅಂತ ಅಂದ್ರೆ ಈಗ ನೆಕ್ಸ್ಟ್ ಆಲ್ಟರ್ನೇಟಿಂಗ್ ತಾನೇ ಇಲ್ಲಿ ಬಂದಿದ್ದು, ಇಲ್ಲೂ ಸಹ ಆಲ್ಟರ್ನೇಟಿಂಗ್. +2 ಆಯ್ತು, -2 ಆಯ್ತು, +2 ಆಯ್ತು, ಇಲ್ಲಿ -2 ಮಾಡ್ಬೇಕು ಈಗ. -2 ಅಂತಂದ್ರೆ ಐಗೆ -2 ಮಾಡ್ತು ಅಂದ್ರೆ ಎಫ್, ಇದು ಫಾರ್ವರ್ಡ್ ಆಯ್ತು ಅಂದ್ರೆ +2. ಓಗೆ +2 ಮಾಡ್ತು ಅಂದ್ರೆ ಓ ಪಿ ಕ್ಯೂ ಆರ್, ಇದು ಬ್ಯಾಕ್ವರ್ಡ್ ಆಗ್ಬೇಕು. ಡಿ ಗೆ ಬ್ಯಾಕ್ವರ್ಡ್ ಅಂದ್ರೆ ಡಿ ಆದ್ಮೇಲೆ ಸಿ ಬರುತ್ತೆ, ಸಿ ಆದ್ಮೇಲೆ ಬಿ ಬರುತ್ತೆ, ಬಿ ಆದ್ಮೇಲೆ ಎ ಬರುತ್ತೆ. ಸೊ ಎ ಇಸ್ ದ ಆನ್ಸರ್ ಓಕೆನಾ. ಮೀನ್ಸ್ ಇದು ಬ್ಯಾಕ್ವರ್ಡ್ ಅಂದ್ರೆ -2 +2 -2 +2 -2 +2 -2 ಆ ತರ. ಸೊ ಎಸ್ ಬಿ ಯು ಎಫ್ ಆರ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, so next question, 15th question. 15th question, Dean is coded as NOKX. Then need is coded as what? ಅಂದ್ರೆ ಫಸ್ಟ್ ಇದಕ್ಕೂ ಏನ್ ರಿಲೇಷನ್ ಇದೆ ನೋಡೋಣ. ಸೊ Dean DEAN is coded as NOKX. So need is coded as what? ಅಲ್ವಾ? ಸೊ ಇದಕ್ಕೂ ರಿಲೇಷನ್ ಏನಿದೆ ಅನ್ನೋದು ನೋಡೋಣ. ಇದ್ರ ರಿಲೇಷನ್ ಇಟ್ಕೊಂಡು ಇದನ್ನ ಕಂಡುಹಿಡಿಯೋಣ. ಸೊ ಡಿ ಮತ್ತೆ ಎನ್ನಿಗೂ ಏನ್ ರಿಲೇಷನ್? ಫಸ್ಟ್ ಡಿ ಇಸ್ ಎ 4, ಡಿ ಗೆ ನಂಬರ್ ಎಷ್ಟು? 4 ಅಂಡ್ ಎನ್ ಮೀನ್ಸ್ 15. ಅಂದ್ರೆ ಇದಕ್ಕೂ ಎಷ್ಟು ಡಿಫ್ರೆನ್ಸ್? 10 ಡಿಫ್ರೆನ್ಸ್ ಅಲ್ವಾ? ಇ ಮೀನ್ಸ್ 5, ಓ ಮೀನ್ಸ್ 15, ಇದಕ್ಕೂ ಎಷ್ಟು? 10 ಅಲ್ವಾ? ನೆಕ್ಸ್ಟ್
A means 1, K means 11. ಇದಕ್ಕೂ ಎಷ್ಟು ಡಿಫರೆನ್ಸ್? 10. N means 40. N means 14. X means 24. ಇದಕ್ಕೂ 10 10. ಸೊ ಡಿಫ್ರೆನ್ಸ್ ಎಷ್ಟು ಬರ್ತಿದೆ ಒಂದೊಂದು ಲೆಟರಿಗೂನು? 10 10 10 10 10 10 ಡಿಫ್ರೆನ್ಸ್ ಬರ್ತಿದೆ ಅಲ್ವಾ? ಹಾಗೇನೆ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ನೋಡೋಣ. ಅಂದ್ರೆ n ಮೀನ್ಸ್ 14 ಆದ್ರೆ ಪ್ಲಸ್ 10 ಆಡ್ ಅಪ್ ಮಾಡಿದ್ರೆ ಏನ್ ಬರುತ್ತೆ? 24 ಬರುತ್ತೆ. 24 ಲೆಟರ್ ಯಾವುದು? ಎಕ್ಸ್ ಅಲ್ವಾ? ನೆಕ್ಸ್ಟ್ ಇ ಅಂತ ಅಂದ್ರೆ 5 ಪ್ಲಸ್ 10 ಮಾಡಿ, ಪ್ಲಸ್ 10 ಮಾಡಿದ್ರೆ ಎಷ್ಟು? 15. ಅಂದ್ರೆ 15 ನಂಬರ್ ಯಾವುದು? ಓ. ಸೇಮ್ 5 ಮೀನ್ಸ್ ಸಾರಿ ಇ ಮೀನ್ಸ್ 5 ಪ್ಲಸ್ 10 15 15 ಅಂದ್ರೆ ಓ. ಡಿ ಅಂತ ಅಂದ್ರೆ 4 4 ಗೆ ಪ್ಲಸ್ 10 ಆಡ್ ಅಪ್ ಮಾಡಿದ್ರೆ ಎಷ್ಟಾಯ್ತು? 14 14 ನಂಬರ್ ಎಷ್ಟು? ಎನ್. ಸೊ ಆನ್ಸರ್ ಈಸ್ XOON. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಇದ್ರಲ್ಲಿ ನೀವು ಡಿಫ್ರೆನ್ಸ್ ನ ನೋಡಿದ್ರಿ ಅಲ್ವಾ? ಅಂದ್ರೆ ಡಿಗೂ ಮತ್ತೆ ಎನ್ನಿಗೂ ಏನ್ ಡಿಫ್ರೆನ್ಸ್, ಇ ಮತ್ತೆ ಓಗೆ ಏನ್ ಡಿಫ್ರೆನ್ಸ್, ಎ ಮತ್ತೆ ಕೆಗೆ ಏನ್ ಡಿಫ್ರೆನ್ಸ್, ಈ ತರ ಡಿಫ್ರೆನ್ಸ್ ನೋಡಿದ್ರಿ. ಡಿಫ್ರೆನ್ಸ್ ವಿಲ್ ಬಿ ಸೇಮ್ ಬಂತು, ಅಂದ್ರೆ 10 10 10 10 ಡಿಫ್ರೆನ್ಸ್ ಬಂತು. ಇದರಲ್ಲಿ ಇನ್ನೂ ಒಂದ್ ಮೆಥಡ್ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರಲ್ಲಿ ಇನ್ನೂ ಒಂದ್ ಮೆಥಡ್ ಏನಂತ ಅಂದ್ರೆ ಇದ್ರದ್ದು ಡಿಫ್ರೆನ್ಸ್ ನೋಡದೆ ಹೋದ್ರು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂದ್ರೆ ಈಗ ಡಿ ಅಂತ ಅಂದ್ರೆ ಏನಪ್ಪಾ? ಡಿ ಗೆ ಅವರು ಏನನ್ನ ಕೋಡೆಡ್ ಮಾಡಿದ್ದಾರೆ? ಡಿ ಅನ್ನೋ ಲೆಟರಿಗೆ ಕೋಡೆಡ್ ವಾಸ್ ಎನ್. ಆಯ್ತಾ? ಇಲ್ಲೂ ಅಷ್ಟೇ ಡಿ ಅನ್ನೋ ಲೆಟರಿಗೆ ಎನ್ನೇ ಕೋಡೆಡ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಏನ್ ಲೆಟರ್ಸ್ ಇದೆ, ಇಲ್ಲೂ ಸಹ ಅದೇ ಲೆಟರ್ಸ್ ಇದೆ. ಸೇಮ್ ಈಗ ಡಿಫ್ರೆನ್ಸ್ ನೋಡಕ್ ಆಗದೆ ಹೋದ್ರು ಎನ್ನಿಗೆ ಏನ್ ಕೋಡೆಡ್ ಮಾಡಿದ್ದಾರೆ? ಎಕ್ಸ್. ಡೈರೆಕ್ಟ್ ಆಗಿ ನಾವು ಅವ್ರು ಕೊಟ್ಟಿರೋ ಆನ್ಸರ್ ನ ತೆಗ್ದು ಇಲ್ಲಿ ಬರಿಬಹುದು. ಡಿಫ್ರೆನ್ಸ್ ನೋಡಕ್ ಆಗದೆ ಹೋದ್ರು ಅವ್ರು ಏನ್ ಕೋಡೆಡ್ ಕೊಟ್ಟಿದ್ದಾರೆ ಅದ್ರದ್ದೇ ಸ್ವಲ್ಪ ವೈಸ ವರ್ಸ, ಅಂದ್ರೆ ಫಸ್ಟ್ ಲೆಟರ್ ಈ ತರ ಮಿಕ್ಸ್ ಅಪ್ ಮಾಡಿ, ಈ ಲೆಟರ್ ನೇ ಮಿಕ್ಸ್ ಅಪ್ ಮಾಡಿ ಕೊಟ್ಟಿದ್ದಾರೆ. ಆಯ್ತಾ? ಸೊ ಎನ್ನಿಗೆ ಏನ್ ಕೋಡೆಡ್ ಮಾಡಿದ್ದಾರೆ? ಎಕ್ಸ್. ಸೊ ನಾವು ಸಹ ಎನ್ನಿಗೆ ಎಕ್ಸ್ ಕೋಡೆಡ್ ಮಾಡೋಣ. ಹಾಗೆ ಎಗೆ ಕೋಡೆಡ್ ಕೆ. ಇಲ್ಲಿ ಎ ಲೆಟರ್ ಇಲ್ಲ, ಸೊ ಎ ಲೆಟರ್ ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ ಡಬಲ್ ಇ, ಎರಡು ಇ ಇದೆ. ಸೊ ಇಗೆ ಕೋಡೆಡ್ ವಾಸ್ ವಾಟ್? ಓ ಅಲ್ವಾ? ಸೊ ಓಗೆ ನಾವು ಡೈರೆಕ್ಟ್ ಆಗಿ ಓ ಬರೆದ್ರಾಯ್ತು, ಯಾಕಂದ್ರೆ ಈಗ ಕೋಡೆಡ್ ಅವರು ಓ ಮಾಡಿದ್ದಾರೆ. ಅವ್ರು ಏನ್ ಕೋಡೆಡ್ ಕೊಟ್ಟಿದ್ದಾರೆ ಅದನ್ನೇ ಬರೆದ್ರು ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್. CUSTDM is coded as UCTSMD. Sorry, ಇದು O. Then parent is coded as what? ಓಕೆನಾ? ಸೊ ಇದಕ್ಕೂ ರಿಲೇಷನ್ ಏನಿದೆ ನೋಡೋಣ. CUSTDM is coded as UCTSM. ಇದು ಡಿ. ಐಮ್ ಸಾರಿ, ಡಿ. ಓಕೆನಾ? ಸೊ ಪೇರೆಂಟ್ ಗೆ ನಾವೇ ಕಂಡುಹಿಡಿಬೇಕು. PARENT. ಸೊ ಇದಕ್ಕೂ ರಿಲೇಷನ್ ಏನಿದೆ ನೋಡೋಣ. ಇದೇ ತರ ಮಾಡ್ಬೋದು. ನಾನು ಬೇರೆ ಮೆಥಡ್ ಹೇಳಿದೆ ನೋಡಿ, ಡಿಫ್ರೆನ್ಸ್ ಬಿಟ್ಟು ಅದು ಏನ್ ಕೋಡೆಡ್ ಕೊಟ್ಟಿದ್ದಾರೆ ಅದನ್ನೇ ತೆಗೆದು ನಾವು ಡೈರೆಕ್ಟ್ ಆನ್ಸರ್ ಬರೀಬಹುದು. ಸೊ 30 seconds ಅಲ್ಲಿ ಆನ್ಸರ್ ಮಾಡ್ಬೋದು. ಆದ್ರೆ ಇದನ್ನೇನಪ್ಪಾ ಅಂತಂದ್ರೆ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ನೋಡಿದ್ವಿ ಇದನ್ನ ಕಸ್ಟಮ್ಡ್ ಅಂದ್ರೆ CUSTDM ಅದನ್ನ ಉಲ್ಟಾ ಬರ್ದಿದಾರ? ಇಲ್ಲ. ಇದು ಫಾರ್ವರ್ಡ್ ಸೀರೀಸ್ ಅಲ್ಲಿ ಇದೆ, ಅದ್ರದ್ದು ಕೋಡೆಡ್ ರಿವರ್ಸ್ ಬೇಸ್ ಅಲ್ಲಿ ಇದೆ, ರಿವರ್ಸ್ ಸೀರೀಸ್ ಅಲ್ಲಿ ಇದೆ. ನೋಡೋಣ. ಯು ಅನ್ನೋ ಫಸ್ಟ್ ಲೆಟರ್, ಸಿ ಇಲ್ಲ, ಎಲ್ಲ ಉಲ್ಟಾ ಪಲ್ಟಾ ಬರ್ದಿದ್ದಾರೆ ಅಲ್ವಾ? ಇಲ್ಲಿ ಏನ್ ಟ್ರಿಕ್ ಯೂಸ್ ಮಾಡಿದ್ದಾರೆ, ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ದಾರೆ ಅಂದ್ರೆ ನೋಡಿ, ಸಿ ಅನ್ನೋ ಲೆಟರ್ ಇಲ್ಲಿ ಫಸ್ಟ್ ಇದೆ, ಅದನ್ನ ಸೆಕೆಂಡ್ ಆಗಿ ಬರ್ದಿದ್ದಾರೆ. ಯು ಅನ್ನೋ ಲೆಟರ್ ಸೆಕೆಂಡರಿ ಇದೆ, ಅದ್ರದ್ದು ಕೋಡೆಡ್ ಗೆ ಫಸ್ಟ್ ಲೆಟರ್ ಫಸ್ಟ್ ಪ್ಲೇಸ್ ಅಲ್ಲಿ ಬರ್ದಿದ್ದಾರೆ ಕೋಡೆಡ್ ಗೆ. ಸೊ ಎಸ್ ಅನ್ನೋದು ಥರ್ಡ್ ಪ್ಲೇಸ್ ಅಲ್ಲಿ ಇದೆ, ಅದ್ರದ್ದು ಕೋಡೆಡ್ ಗೆ ಅಂದ್ರೆ ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತಿದ್ದಾರೆ. ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಟೂ ಲೆಟರ್ಸ್ ನ ಉಲ್ಟಾ ಪಲ್ಟಾ ಮಾಡಿದ್ದಾರೆ ಅಷ್ಟೇ. ಟೂ ಲೆಟರ್ಸ್ ನ ವೈಸ ವರ್ಸ ಮಾಡಿದ್ದಾರೆ. ಫಸ್ಟ್ ಬರ್ದು ಸೆಕೆಂಡ್ ಬರ್ದು ಫಸ್ಟ್. ಅದನ್ನ ಆ ರಿಲೇಷನ್ ಇಲ್ಲಿ ಯೂಸ್ ಮಾಡಿದ್ದಾರೆ.
ಅದೇ ರಿಲೇಷನ್ಸ್ ನಾವ್ ಇಲ್ಲಿ ಯೂಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ಟೂ ಪಾರ್ಟ್ಸ್ ನ ಮಾಡ್ಕೊಂಡ್ರೆ ಇಲ್ಲಿ ಪಿ ಫಸ್ಟ್ ಇದೆ, ಎ ಸೆಕೆಂಡ್ ಇದೆ, ಅಂದ್ರೆ ಎ ಫಸ್ಟ್ ಬರೆಯೋಣ, ಪಿ ಸೆಕೆಂಡ್ ಬರೆಯೋಣ ಈ ತರ. ನೆಕ್ಸ್ಟ್ ಇ ಫಸ್ಟ್ ಬರೆಯೋಣ, ಆರ್ ಸೆಕೆಂಡ್ ಬರೆಯೋಣ ಈ ತರ. ಸೊ ಪಿ ಫಸ್ಟ್ ಬರೆಯೋಣ, ಎನ್ ಸೆಕೆಂಡ್ ಬರೆಯೋಣ. ಸೊ ಎ ಪಿ ಇ ಆರ್ ಎ ಆರ್ ಟಿ ಎನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಯಾವುದು? ಎ ಪಿ ಇ ಆರ್ ಟಿ ಎನ್ ಇಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 17th question. Father is coded as FDTIES, then sister is coded as what? First ಈ ರಿಲೇಷನ್ ಬರೆಯೋಣ. Father is coded as FDTIES. ಸಿಸ್ಟರ್ ಗೆ ಏನ್ ಕೋಡೆಡ್ ಆಗುತ್ತೆ? ಓಕೆನಾ? ಸೊ ಇದ್ರದ್ದು ರಿಲೇಷನ್ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಲೆಟರ್ ಅದ್ರದ್ದು ಕೋಡೆಡ್ ಅದೇ ಆಗಿ ಬರ್ತಿದ್ದಾರೆ. ಫಸ್ಟ್ ಲೆಟರ್ಗೆ ಕೋಡೆಡ್ ಅದೇ ಅಂತ ಹೇಳಿದ್ದಾರೆ. ಸೆಕೆಂಡ್ ಲೆಟರ್ಗೆ ಅದ್ರದ್ದು ಕೋಡೆಡ್ ಏನಾಗುತ್ತೆ ಅಂದ್ರೆ +1, ಅಂದ್ರೆ ಏದು ನೆಕ್ಸ್ಟ್ ಲೆಟರ್ ಬಿ, ಆಬ್ವಿಯಸ್ಲಿ ಬಿ ಸೀರೀಸ್ ಆಲ್ಫಾಬೆಟಿಕ್ ಸೀರೀಸ್ ಅಲ್ಲಿ ಏದು ನೆಕ್ಸ್ಟ್ ಲೆಟರ್ ಬಿ. ನೆಕ್ಸ್ಟ್ ಥರ್ಡ್ ಪೊಸಿಷನ್ ಅವರು ಸೇಮ್ ಬರ್ತಿದ್ದಾರೆ, ಆ ಲೆಟರ್ಗೆ ಅದೇ ಕೋಡೆಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಗೆ +1, ಅಂದ್ರೆ ಎಚ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವ್ದು ಆಲ್ಫಾಬೆಟಿಕ್ಸ್ ಅಲ್ಲಿ ಐ. ನೆಕ್ಸ್ಟ್ ಇಗೆ ಇ ಎ ಕೋಡೆಡ್. ನೆಕ್ಸ್ಟ್ ಆರ್ ಗೆ +1, ಆರ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಎಸ್. ಸೊ ಇವ್ರು ಏನ್ ಮಾಡಿದ್ದಾರೆ, ಆಲ್ಟರ್ನೇಟಿಂಗ್ ಸೀರೀಸ್ ಮಾಡಿದ್ದಾರೆ. ಫಸ್ಟ್ ಅಂಡ್ ಥರ್ಡ್ ಅಂಡ್ ಫೋರ್ತ್ ಸೇಮ್ ಬರ್ದು ನೆಕ್ಸ್ಟ್ ಲೆಟರ್ ನೆಕ್ಸ್ಟ್ ಬರ್ತಾರೆ. ಇದೇ ರಿಲೇಷನ್ ನಾವು ಇಲ್ಲಿ ಯೂಸ್ ಮಾಡಿದ್ರೆ, ಈಗ ಫಸ್ಟ್ ನೇದ್ನ ಅವರು ಆಸ್ ಇಟ್ ಈಸ್ ಬರ್ದಿದ್ದಾರೆ ಅಲ್ವಾ. ಫಸ್ಟ್ ನೇದ್ನ ಅವರು ಆಸ್ ಇಟ್ ಈಸ್ ಎಫ್ ಅಂದ್ರೆ ಎಫ್ ಎ ಕೋಡೆಡ್ ಮಾಡಿದ್ದಾರೆ, ಅಂದ್ರೆ ನಾವೀಗ ಎಸ್ ಗೆ ಎಸ್ ಎ ಕೋಡೆಡ್ ಮಾಡೋಣ. ನೆಕ್ಸ್ಟ್ ಎ ಆದ್ಮೇಲೆ ನೆಕ್ಸ್ಟ್ ಲೆಟರ್ +1 ಆಡ್ ಮಾಡಿ ಬಿ ಬರ್ತಿದ್ದಾರೆ, ಅಂದ್ರೆ ಐ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಜೆ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಲೆಟರ್ಗೆ ಟಿ ಗೆ ಟಿ ಎ ಕೋಡೆಡ್ ಮಾಡಿದ್ದಾರೆ, ಅಂದ್ರೆ ಎಸ್ ಗೆ ಎಸ್ ಎ ಕೋಡೆಡ್ ಮಾಡೋಣ. ದೆನ್ ನೆಕ್ಸ್ಟ್ ಎಚ್ ಫೋರ್ತ್ ಲೆಟರ್ಗೆ ಎಚ್ ಆದ್ಮೇಲೆ +1 ಐ ಮಾಡಿದ್ದಾರೆ, ಅಂದ್ರೆ ಟಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ಎಸ್. ಸಾರಿ, ಟಿ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಸಾರಿ, ಯು ಅಲ್ವಾ? ಟಿ ಆದ್ಮೇಲೆ ಯು. ಓಕೆನಾ? ನೆಕ್ಸ್ಟ್ ಇಗೆ ಇ ಎ ಕೋಡೆಡ್ ಮಾಡಿದ್ದಾರೆ, ಸೊ ಇಗೆ ಇ ಎ ಕೋಡೆಡ್. ನೆಕ್ಸ್ಟ್ ಆರ್ ಗೆ +1 ಅಂತ ಅಂದ್ರೆ ನೆಕ್ಸ್ಟ್ ಲೆಟರ್ ಎಸ್. ಎಸ್ ಜೆ ಎಸ್ ಯು ಇ ಎಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ 18th ಕ್ವಶನ್. Migrant is coded as LHFQZMS. Then gel is coded as what? First ಈ ರಿಲೇಷನ್ ಬರೆಯೋಣ. MIGRANT is coded as LHFQZMS. Gel is coded as what? ಅಲ್ವಾ? ಅಂದ್ರೆ ಜೆಲ್ಲಿಗೆ ಏನ್ ಕೋಡೆಡ್ ಆಗುತ್ತೆ ಅನ್ನ ನೋಡೋಣ. ಫಸ್ಟ್ ಇದಕ್ಕೂ ರಿಲೇಷನ್ ನೋಡೋಣ. ಎಂ ಆದ್ಮೇಲೆ ಗೆ ಎಲ್ ಕೋಡೆಡ್ ಮಾಡಿದ್ದಾರೆ, ಅಂದ್ರೆ -1 ಮಾಡಿದ್ದಾರೆ, ಅಂದ್ರೆ ಎಂದು ಮುಂದಿನ ಲೆಟರ್ ಎನ್ನು, ಹಿಂದಿನ ಲೆಟರ್ ಎನ್ನು, ಅಂದ್ರೆ ಫಾರ್ವರ್ಡ್ ಅಲ್ಲಿ ಮುಂದೆ +1 ಅಂದ್ರೆ ಫಾರ್ವರ್ಡ್ ಮೀನ್ಸ್ +1 ಅಂದ್ರೆ ಎನ್ ಬರುತ್ತೆ, ಅದೇ -1 ಅಂದ್ರೆ ಎಲ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ +1 ಅಂತ ಅಂದ್ರೆ ಎಲ್ ಬರುತ್ತೆ, ಅಂದ್ರೆ ನಿಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ಅಂತಂದ್ರೆ ನಾನು ಇಲ್ಲಿ ಬರೀತೀನಿ. ಈಗ ಎಮ್ಮಿಗೆ ಎಮ್ದು ಮುಂದಿನ ಲೆಟರ್ ಏನೋ ಎನ್, ಹಿಂದಿನ ಲೆಟರ್ ಯಾವುದು ಎಲ್. ಸೊ +1 ಮಾಡಿದ್ರೆ ಎನ್ ಬರುತ್ತೆ, -1 ಮಾಡಿದ್ರೆ ಎಲ್ ಬರುತ್ತೆ. ಸೊ ಹಂಗಿದ್ರೆ ಎಮ್ದು ಕೋಡೆಡ್ ಎಲ್ ಮಾಡಿದ್ದಾರೆ, ಅಂದ್ರೆ -1 ಮಾಡಿದ್ದಾರೆ ಅಲ್ವಾ. ನೆಕ್ಸ್ಟ್ ಐಗೂ ಸೇಮ್, ಐಗೆ ಎಚ್ ನ ಕೋಡೆಡ್ ಮಾಡಿದ್ದಾರೆ, ಅಂದ್ರೆ ಐ ಆದ್ಮೇಲೆ ಜೆ ಬರುತ್ತೆ, ಐದು ಹಿಂದಿನ ವರ್ಡ್ ಎಚ್ ಬರುತ್ತೆ, ಅಂದ್ರೆ -1 ಇದು +1 ಅಲ್ವಾ, ಅಂದ್ರೆ ಇದಕ್ಕೂ -1. ಸೊ ಸೇಮ್ ಆಸ್ ಇಟ್ ಈಸ್ -1 -1 -1 -1
-1. ಇದು ಕೇಳ್ಬೋದು ನೀವು ಎಗೆ ಝೆಡ್ ಗೆ ಏನ್ ರಿಲೇಷನ್. ನಾನು ಹಾಗೆ ಹೇಳಿದ್ದೀನಿ, ನೀವು ಆಲ್ಫಾಬೆಟಿಕ್ಸ್ ನ ಎ ಟು ಝೆಡ್, ಎ ಟು ಝೆಡ್ ನ ನೀವು ಒಂದೇ ಸೀರೀಸ್ ಅಲ್ಲಿ ಬರೀತು ಅಂದ್ರೆ, ಒಂದೇ ಲೈನ್ ಅಲ್ಲಿ, ಈಗ ಒಂದ್ ಶೀಟ್ ತಗೊಳ್ಳಿ, ಎ ಇಂದ ಝೆಡ್ ವರೆಗೂ ಒಂದೇ ಲೈನ್ ಅಲ್ಲಿ ಆಲ್ಫಾಬೆಟಿಕ್ಸ್ ಬರೀರಿ. ಒಂದೇ ಲೈನ್ ಅಲ್ಲಿ ಬರ್ದಾಗ ನಿಮ್ಗೆ ಆಬ್ವಿಯಸ್ಲಿ ಏದು ಹಿಂದಿನ ಲೆಟರ್ ಝೆಡ್ ಕಾಣಿಸುತ್ತೆ. ಈಗ ಝೆಡ್ ಆದ್ಮೇಲೆ ನೆಕ್ಸ್ಟ್ ಎ ಇಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಸೊ ಏದು ಹಿಂದಿನ ಲೆಟರ್ ಯಾವುದು? ಝೆಡ್. ಸೊ ಏದು ಹಿಂದಿನ ಲೆಟರ್ ಯಾವುದು? ಝೆಡ್. ಅದಕ್ಕೆ -1. ಸೊ ಇದೇ ರಿಲೇಷನ್ ನಾವು ಇಲ್ಲಿ ಯೂಸ್ ಮಾಡೋಣ. ಜಿ ಗೆ -1, ಇಗೂ -1, ಎಲ್ಗೂ -1. ಜಿ ಗೆ -1 ಮಾಡ್ತು ಅಂದ್ರೆ ಜಿದು ಹಿಂದಿನ ವರ್ಡ್ ಯಾವುದು? ಎಫ್. ಅಂದ್ರೆ ಜಿ ಅಂತ ಅಂದ್ರೆ ಎಷ್ಟು ನಂಬರು? 7. -1 6. ಇದು ನೆಕ್ಸ್ಟ್ ಇದು ಹಿಂದಿನ ವರ್ಡ್ ಯಾವುದು? ಡಿ. ಎಲ್ದು ಹಿಂದಿನ ವರ್ಡ್ ಕೆ. ಸೊ ಎಫ್ ಡಿ ಕೆ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಅರ್ಥ ಆಗ್ತಿದ್ಯಾ? ಸೊ ಚಲೋ ನೆಕ್ಸ್ಟ್ ಕ್ವಶನ್ ಹೋಗೋಣ. So next question, 19th question. Ramayana is coded as PYKYWLY. Then Mahabharata is coded as what? First ಇದನ್ನ ಬರ್ಕೊಳ್ಳೋಣ. ರಾಮಾಯಣಗೆ ಏನ್ ಕೋಡೆಡ್ ಆಗಿದೆ? MAYANA is coded as PYKYWLY. ಅಂದ್ರೆ ಮಹಾಭಾರತಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದ್ರದ್ದು ರಿಲೇಷನ್ ನೋಡೋಣ. ಆರ್ ಅಂತ ಅಂದ್ರೆ ಆರ್ ಗೆ ಕೋಡೆಡ್ ಪಿ ಆಗಿದೆ ಅಲ್ವಾ? ಆರ್ ಗೆ ಕೋಡೆಡ್ ಪಿ ಆಗಿದೆ. ಸೊ ಇಲ್ಲಿ ಏನ್ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಈಗ ಫಸ್ಟ್ ಆಲ್ಫಾಬೆಟಿಕ್ಸ್ ಆರ್ಡರ್ ಬರ್ತು ಅಂತ ಅಂದ್ರೆ ಆರ್ ಅಂತ ಒಂದ್ ಬರೀತಾರೆ. ಆರ್ ಗೆ ಮುಂದಿನ ಲೆಟರ್ ಎಲ್ಲ ಆರ್ ಎಸ್ ಟಿ ಆ ತರ ಬರ್ತಾ ಹೋಗುತ್ತೆ. ಅದೇ ಹಿಂದಿನ ಲೆಟರ್ ಕ್ಯೂ ಪಿ ಅಂತ ಬರುತ್ತೆ ಅಲ್ವಾ? ಪಿ ಕ್ಯೂ ಆರ್ ಈ ತರ ಬರ್ತಾ ಹೋಗುತ್ತೆ. ಅಂದ್ರೆ ಇವರು ಆರ್ ಗೆ ಏನನ್ನ ಕೋಡೆಡ್ ಮಾಡಿದ್ದಾರೆ? ಪಿ ನ ಕೋಡೆಡ್ ಮಾಡಿದ್ದಾರೆ ಅಲ್ವಾ? ಆರ್ ಅನ್ನೋದು ಈ ಪ್ಲೇಸ್ ಅಲ್ಲಿ ಇದೆ, ಪಿ ಅನ್ನೋದು ಈ ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ ಆರ್ದು ಹಿಂದಿನ, ಇದು ಮುಂದಿನ ವರ್ಡ್, ಇದು ಫಾರ್ವರ್ಡ್, ಇದು ಬ್ಯಾಕ್ವರ್ಡ್. ನಾನು ಹೇಳಿದ್ದೀನಿ ಫಾರ್ವರ್ಡ್ ಆದ್ರೆ ಪ್ಲಸ್, ಬ್ಯಾಕ್ವರ್ಡ್ ಆದ್ರೆ ಮೈನಸ್. ಬ್ಯಾಕ್ವರ್ಡ್ ಒಂದ್ ಲೆಟರ್ ಬಿಟ್ಟು ಅದ್ರ ನೆಕ್ಸ್ಟ್ ಲೆಟರ್ ನ ಬರ್ದಿದ್ದಾರೆ. ಅಂದ್ರೆ -2 ನ ಮಾಡಿದ್ದಾರೆ. -2 ನ ಮಾಡಿದ್ದಾರೆ. -2 ನ ಮಾಡಿದ್ರೆ ಇನ್ನೊಂದ್ ಲೆಟರ್ ಬಿಟ್ಟು ಅದ್ರ ಹಿಂದಿನ ಲೆಟರ್ ನ ಅವ್ರು ಕೋಡೆಡ್ ಆಗಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಎಗೆ ವೈ. ನಾನು ಹೇಳಿದೀನಿ ಏನಂತ, ಒಂದ್ ಸೆಕೆಂಡ್. ಇದೇ ಸೇಮ್ ಮೆಥಡ್. ಈಗ ಎಗೆ ಮುಂದಿನ ಲೆಟರ್ ಎಲ್ಲ ಯಾವುದು? ಬಿ ಸಿ. ಅದು ಹಿಂದಿನ ಲೆಟರ್ ನಾನು ಹೇಳಿದೀನಿ ಆಲ್ಫಾಬೆಟಿಕ್ಸ್ ಅಲ್ಲಿ ಝೆಡ್ ವೈ. ಆಯ್ತಾ? ಸೊ ಎ ಅನ್ನೋ ಪೊಸಿಷನ್ ಇಲ್ಲಿದೆ ಅಂದ್ರೆ ಅದ್ರದ್ದು ಬ್ಯಾಕ್, ಅದ್ರ ಹಿಂದಿನ ವರ್ಡ್, ಅದನ್ನ ಬಿಟ್ಟು ಅದ್ರ ಹಿಂದಿನ ವರ್ಡ್ ಏನಿದೆ ಅದನ್ನ ಇವರು ಕೋಡೆಡ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಸೇಮ್ ಆಸ್ ಇಟ್ ಈಸ್ -2. ಸೊ ಸೇಮ್ ಎಂ ಗೆ ಹಿಂದಿನ ವರ್ಡ್ ಎಲ್, ಎಲ್ ಗೆ ಹಿಂದಿನ ವರ್ಡ್ ಕೆ, ಅಂದ್ರೆ -2. ಸೇಮ್ ಎಗೆ ವೈ ಅಂತ ಅಂದ್ರೆ -2. ಸೊ ವೈ ಅಂತ ಅಂದ್ರೆ ವೈ ಗೆ ಹಿಂದಿನ ವರ್ಡ್, ವೈಗೆ ಹಿಂದಿನ ವರ್ಡ್ ಏನು? ವೈಗೆ ಹಿಂದಿನ ವರ್ಡ್ ಎಕ್ಸ್, ಎಕ್ಸ್ ಗೆ ಹಿಂದಿನ ವರ್ಡ್ ಡಬ್ಲ್ಯೂ. ಅಂದ್ರೆ ಒಂದ್ ಲೆಟರ್ ಬಿಟ್ಟು ಅದ್ರ ನೆಕ್ಸ್ಟ್ ಲೆಟರ್ ಏನಿದೆ ಅದು, ಅಂದ್ರೆ -2. ನೆಕ್ಸ್ಟ್ ಲೆಟರ್ ಬರ್ತಿದ್ರೆ ವೈಗೆ ಕೋಡೆಡ್ ಆಸ್ ಎಕ್ಸ್ ಅಂತ ಬರ್ತಿದ್ರೆ -1 ಆಗ್ತಿತ್ತು. ಸೊ -2. ಎಗೆ ಸಾರಿ, ಇಲ್ಲಿ ಏನೋ ತಪ್ಪಾಗಿದೆ. ಎಗೆ ವೈಗೆ ಬರ್ಬೇಕು, ಎನ್ನಿಗೆ ಎಲ್, ಒಂದ್ ಲೆಟರ್ ಮಿಸ್ ಆಗಿದೆ. ವೈ ಎಲ್ ವೈ, ವೈ ಎಲ್ ವೈ. ಅರ್ಥ ಆಯ್ತಾ? ಸೊ ಎಗೆ ಆಬ್ವಿಯಸ್ಲಿ -2 ಇಸ್ ವೈ. ಅಂಡ್ ಎನ್ನಿಗೆ, ಎನ್ ಆದ್ಮೇಲೆ ಎನ್ಗೆ ಹಿಂದಿನ ವರ್ಡು ಎಂ ಬರುತ್ತೆ. ಎನ್ಗೆ ಹಿಂದಿನ ವರ್ಡ್ ಎಂ ಬರುತ್ತೆ. ಎಂಗೆ ಹಿಂದಿನ ವರ್ಡ್ ಎಲ್. ಅಂದ್ರೆ ಎನ್ನಿಗೆ ಹಿಂದಿನ ವರ್ಡ್ ಎಂ, ಎಂಗೆ ಹಿಂದಿನ ವರ್ಡ್ ಎಲ್ ಅಲ್ವಾ? ಸೊ -2.
ಸೊ -2 ಎಗೆ ಆಬ್ವಿಯಸ್ಲಿ -2. ಸೊ ಇದೇ ರಿಲೇಷನ್ ಎಲ್ಲವೂ ಸಹ -2 -2 ಇದೆ ಅಲ್ವಾ. ಸೊ ಇದೇ ರಿಲೇಷನ್ ನಾವು ಇಲ್ಲಿಗೆ ಅಪ್ಲೈ ಮಾಡಿದ್ರೆ, ಸೊ ಗೆ -2 ಮಾಡಿದ್ರೆ ಏನ್ ಬರುತ್ತೆ, ಕೆ ಬರುತ್ತೆ. ಸೊ ಎಗೆ -2 ಮಾಡಿದ್ರೆ ವೈ, ಗೆ -2 ಮಾಡಿದ್ರೆ ಎಫ್, ಎಗೆ -2 ಮಾಡಿದ್ರೆ ವೈ, ಬಿಗೆ -2 ಮಾಡಿದ್ರೆ ಝೆಡ್. ಸೊ ಬಿಗೆ -2 ಹೆಂಗಪ್ಪ ಮಾಡೋದು, ಈಗ ನೋಡಿ ಬಿ ಅನ್ನೋ ಒಂದ್ ಲೆಟ್ರು, ಬಿದು ಮುಂದಿನ ಸೀರೀಸ್ ಎಲ್ಲ ಏನು ಸಿ ಆಗುತ್ತೆ, ಅದು ಹಿಂದಿನ ಲೆಟ್ರು ಎ, ಅದ್ರ ಹಿಂದಿನ ಲೆಟ್ರು ಝೆಡ್. ಸೊ ಒಂದ್ ಲೆಟರ್ ಬಿಟ್ಟು ಆ ಲೆಟರ್ ಏನಿದೆ ಅದನ್ನ ಕೋಡೆಡ್ ಮಾಡ್ಬೇಕು, ಝೆಡ್. ಸೊ ಗೆ -2 ಮಾಡಿದ್ರೆ ಆಬ್ವಿಯಸ್ಲಿ ಎಫ್, ಎಗೆ ವೈ, ಆರ್ ಗೆ ಟಿ, ಎಗೆ ವೈ, ಟಿಗೆ ಆರ್, ಎಗೆ ವೈ. ಅಂದ್ರೆ ಕೆ ವೈ, ಎಫ್ ವೈ, ಝೆಡ್ ವೈ, ವೈ ಪಿ, ವೈ ಆರ್ ವೈ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್. ಲೆಮನ್ is coded as OUNVNLM. Then melon is coded as what? ಸೊ ಲೆಮನ್ ಗೆ ಏನ್ ಕೋಡೆಡ್ ಮಾಡಿದ್ದಾರೆ, ಲೆಮನ್ is OUNLM. ಸೊ ಮೆಲನ್ ಗೆ ಏನಾಗುತ್ತೆ ಅಲ್ವಾ, ಮೆಲನ್ ಗೆ ಏನಾಗುತ್ತೆ, ಹೀಗೆ ಯು, ಎಮ್ಮಿಗೆ ಓಕೆ ಅರ್ಥ ಆಯ್ತಾ. ಸೊ ಇದ್ರದ್ದು ಇದಕ್ಕೆ ರಿಲೇಷನ್ ಏನಿದೆ ನೋಡೋಣ. ಏನ್ ರಿಲೇಷನ್ ಕೊಟ್ಟಿದ್ದಾರೆ, ನಾನು ಕ್ಲಾಸ್ ಲಾಸ್ಟ್ ಕ್ವಶನ್ ಹೇಳಿದೆ, ಏನಂತ ಹೇಳಿದೆ, ಅಕಸ್ಮಾತ್ ಇದು ಫಾರ್ವರ್ಡ್ ಆಗಿ ಬರ್ದು ಅದನ್ನ ಬ್ಯಾಕ್ವರ್ಡ್ಸ್ ಅದ್ರದ್ದು ಕೋಡ್ ಬ್ಯಾಕ್ವರ್ಡ್ ಸೀರೀಸ್ ಅಲ್ಲಿ ಬರ್ದಿಲ್ಲ ಅಂತ ಅಂದ್ರೆ ಒಂದು ರಿಲೇಷನ್ ನೋಡೋಣ. ಇಲ್ಲಿ ನಮ್ಗೆ ಕೊಟ್ಟಿರೋ ಲೆಟರ್ ಇಲ್ಲಿ ಇದೆಯಾ ನಾನು ಅಬ್ಸರ್ವ್ ಮಾಡೋಣ. ಅಂದ್ರೆ ಈಸಿಯಾಗಿ ಫಸ್ಟ್ ಈ ಟ್ರಿಕ್ ನಾವು ಯೂಸ್ ಮಾಡ್ಬೇಕು. ಒಂದು ಬ್ಯಾಕ್ ಸೀರೀಸ್ ಫಾರ್ವರ್ಡ್ ಸೀರೀಸ್ ಅಲ್ಲಿ ಇದ್ದು ಅದನ್ನ ಕೋಡೆಡ್ ನ ಬ್ಯಾಕ್ವರ್ಡ್ ಸೀರೀಸ್ ಅಲ್ಲಿ ಅದೊಂದು ನಾವು ಥಿಂಕ್ ಮಾಡ್ಬೇಕು. ಹಾಗೆ ಅದಕ್ಕೂ ಒಂದು ಲೆಟರಿಗೂ ಇನ್ನೊಂದು ಲೆಟರ್ ಅದ್ರದ್ದು ಕೋಡೆಡ್ ಅಂಡ್ ಡಿಕೋಡೆಡ್ಗೂ ರಿಲೇಷನ್ ಏನಿದೆ, ಬಿಟ್ವೀನ್ ದ ಡಿಸ್ಟೆನ್ಸ್ ಅಂದ್ರೆ ಮೀನ್ಸ್ ಬಿಟ್ವೀನ್ ದ ನಂಬರ್ಸ್ ಎಷ್ಟು ಡಿಫರೆನ್ಸ್ ಇದೆ ಅದೊಂದು ನೋಡ್ಬೇಕು. ಹಾಗೆ ಅವ್ರು ಕೊಟ್ಟಿರೋ ಲೆಟರು ಅಂದ್ರೆ ಮೀನ್ಸ್ ಸೆಕೆಂಡ್ ನಾವು ಕಂಡುಹಿಡಿಬೇಕಿರೋ ಲೆಟರು ಅವ್ರು ಕೊಟ್ಟಿರೋ ಕೋಡೆಡ್ ಅಂಡ್ ಡಿಕೋಡೆಡ್ಗೆ ಅಲ್ಲಿ ಲೆಟರ್ ಇದೆಯಾ ಅನ್ನೋದು ಸಹ ಅಬ್ಸರ್ವ್ ಮಾಡ್ಬೇಕು. ಸೊ ಈಗ ನೋಡಿ ಎಂ ಅನ್ನೋದು ಇಲ್ಲಿದೆ, ಇ ಅನ್ನೋದು ಇದೆ, ಎಲ್ ಅನ್ನೋದು ಇದೆ, ಓ ಬೇಕು, ಓ ಅನ್ನೋದು ಇದೆ, ಎನ್ ಬೇಕು, ಎನ್ ಅನ್ನೋದು ಇದೆ ಅಲ್ವಾ. ಸೊ ಇದನ್ನ ನಾವು ಅದನ್ನೇ ಕೋಡೆಡ್ ಆಗಿ ಮಾಡಿದ್ರೆ, ಸೊ ಎಲ್ಲಿಗೆ ಅವರು ಏನೇನ್ ಕೋಡೆಡ್ ಆಗಿ ಮಾಡಿದ್ರೆ ಓ ಮಾಡಿದ್ದಾರೆ. ಅಂದ್ರೆ ಈಗ ನಮಗ್ ಬೇಕಿರೋದ್ರಲ್ಲಿ ಎಂ ಅಲ್ವಾ, ಎಮ್ಮಿಗೆ ಏನ್ ಕೋಡೆಡ್ ಮಾಡಿದ್ದಾರೆ ಎನ್. ಅಂದ್ರೆ ಫಸ್ಟ್ ನಾವು ಸಹ ಎಮ್ಮಿಗೆ ಎನ್ ಕೋಡೆಡ್ ಮಾಡೋಣ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಈಗ ಅವ್ರು ಕೋಡೆಡ್ ಯು ಮಾಡಿದ್ರೆ ನಾವು ಸಹ ಹೀಗೆ ಯುನೇ ಮಾಡೋಣ. ಈ ತರ ಮಾಡಿದ್ರೆ ಆಬ್ವಿಯಸ್ಲಿ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಎಲ್ಲಿಗೆ ಓ, ಓಗೆ ಎಲ್, ಎನ್ನಿಗೆ ಎಂ. ಸೊ ಇಷ್ಟೇ, UNUOLM is the right answer. NUOLM option A is the right answer.